ಹಲೋ ಮಕ್ಕಳ, ನಾನು ನಿಮ್ಮ ಶ್ರೀನಿವಾಸ್ ಜಿ, ಸಹಶಿಕ್ಷಕರು, ಮೈನ್ ಶಾಲೆ ರಾಮನಗರ ಟೌನ್. ನಾವು ಇಂದು ಮಕ್ಕಳ ನಿಮಗೆ ಒಂದು ಹೊಸ ವಿಷಯವನ್ನು ಒತ್ತು ತಂದಿದ್ದೇನೆ. ರೇಖಾಗಣಿತದ ಪರಿಚಯ. ರೇಖಾಗಣಿತ ಅಂದರೆ ಏನು, ರೇಖಾಗಣಿತದಲ್ಲಿ ಯಾವ್ಯಾವ ಮೂಲ ಅಂಶಗಳು ಬರ್ತವೆ, ಅವುಗಳನ್ನು ಹೇಗೆ ಅಧ್ಯಯನ ಮಾಡೋದು ಅನ್ನೋದನ್ನು, ಆ ಪರಿಕಲ್ಪನೆಗಳ ಅರ್ಥವನ್ನು ನಾವು ಅರಿಯುತ್ತಾ ಹೋಗೋಣ. ನನ್ನ ಜೊತೆ ಸಾಕ್ತಿದ್ರಲ್ಲ, ತಿಳ್ಕೊಳ್ಳೋಣ ಬನ್ನಿ ಮಕ್ಕಳ. ಮೊದಲನೇದಾಗಿ ಬರ್ತಕ್ಕಂಥದ್ದು ರೇಖಾಗಣಿತದ ಅರ್ಥ. ರೇಖಾಗಣಿತ ಅಂದರೆ ಏನು? ರೇಖಾಗಣಿತ ಎನ್ನುವುದು ರೇಖೆಗಳಿಂದ ರಚಿತವಾದ ಆಕೃತಿಗಳ ಅಧ್ಯಯನ. ರೇಖೆಗಳಿಂದ ರಚಿತವಾದ ಆಕೃತಿಗಳ ಅಧ್ಯಯನಕ್ಕೆ ನಾವು ರೇಖಾಗಣಿತ ಅಂತ ಕರಿತೀವಿ. ಈ ರೇಖೆಗಳಿಂದ ಆವೃತವಾಗಿರ್ತಕ್ಕಂತಹ ಅಥವಾ ರಚಿತವಾಗಿರ್ತಕ್ಕಂಥ ಆಕೃತಿಗಳು ಯಾವ್ಯಾವ್ದು ಬರ್ತವೆ? ಕೋನ, ತ್ರಿಭುಜ, ಚತುರ್ಭುಜ, ವೃತ್ತ, ಘನಾಕೃತಿಗಳು, ಇನ್ನೂ ಮುಂತಾದಂತಹ ಆಕೃತಿಗಳು ಈ ರೇಖಾಗಣಿತದಲ್ಲಿ ಬರ್ತವೆ. ಅವುಗಳ ಸಂಪೂರ್ಣ ಅಧ್ಯಯನವನ್ನು ನಾವು ವೈಜ್ಞಾನಿಕವಾಗಿ ಮಾಡ್ತೀವಿ. ಈ ಒಂದು ವೈಜ್ಞಾನಿಕವಾಗಿ ಆ ಆಕೃತಿಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಖೆ, ಗಣಿತದ ಶಾಖೆಗೆ ರೇಖಾಗಣಿತ ಅಂತ ಕರಿತೀವಿ. ಈ ರೇಖಾಗಣಿತ ಮೂಲವಾಗಿ ರಚಿತ ಆಗಿರ್ತಕ್ಕಂಥದ್ದೇ ಒಂದು ಸಣ್ಣ ಬಿಂದುವಿನಿಂದ. ಒಂದು ಸಣ್ಣ ಬಿಂದು ರೇಖಾಗಣಿತದ ಶಾಖೆಯನ್ನೇ ಸೃಷ್ಟಿ ಮಾಡಿದೆ. ಹಾಗಾದರೆ ಬಿಂದು ಅಂದರೆ ಏನು? ಬಿಂದು ಎಂಬುದು ನಿಮ್ಮ ಪೆನ್ಸಿಲನ್ನು ಮೊನಚಾಗಿ ತುಂಬ ಸೂಕ್ಷ್ಮವಾಗಿ ಶಾರ್ಪ್ ಮಾಡಿಕೊಂಡು ಆ ಪೆನ್ಸಿಲಿನ ತುದಿಯಿಂದ ಬಿಳಿಯ ಹಾಳೆಯ ಮೇಲೆ ಸಣ್ಣದಾಗಿ ಗುರುತು ಮಾಡಿರ್ತಕ್ಕಂಥದ್ದನ್ನು ನಾವು ಒಂದು ಚುಕ್ಕಿ ಅಂತ ಕರಿತೀವಿ. ಆ ಒಂದು ಅತ್ಯಂತ ಸಣ್ಣ ಚುಕ್ಕಿಗೆ ನಾವು ಬಿಂದು ಅಂತ ಹೇಳ್ತೀವಿ. ಈ ಬಿಂದುವಿಗೆ ಸ್ಥಾನ ಇದೆ, ಅಂದರೆ ಸ್ಥಳ ಇದೆ, ಜಾಗ ಇದೆ, ಆದರೆ ಗಾತ್ರ ಇಲ್ಲ. ಆ ಬಿಂದು ಒಂದು ಸ್ಥಾನದಲ್ಲಿ ಉಳಿದುಕೊಳ್ಳುತ್ತೆ, ಆದರೆ ಅದು ನೋಡಿ, ಇದು ಒಂದು ಅತ್ಯಂತ ಸಣ್ಣ ಬಿಂದು. ಇದಕ್ಕೆ ಸ್ಥಾನ ಇದೆ, ಅದು ಜಾಗವನ್ನು ಆಕ್ರಮಿಸ್ಕೊಳ್ತದೆ, ಆದರೆ ಗಾತ್ರ ಇಲ್ಲ. ನಾವು ಇದನ್ನು ಬರಿಗಣ್ಣಿನಿಂದ ನೋಡೋದಕ್ಕೂ ಸಾಧ್ಯ ಇಲ್ಲ, ಅಂದರೆ ಅಷ್ಟು ಸೂಕ್ಷ್ಮವಾಗಿರ್ತವೆ. ಆದರೆ ನಾವು ನೋಡುವ ದೃಷ್ಟಿ ಮತ್ತು ನಾವು ಆ ಒಂದು ಬಿಂದುವನ್ನು ಅರ್ಥೈಸಿಕೊಳ್ಳುವಂತಹ ದೃಷ್ಟಿಯಿಂದ ಅರ್ಥೈಸಿಕೊಳ್ಳುವುದಕ್ಕೆ ಮತ್ತು ನಾವು ಮುಂದೆ ವಿವಿಧ ಆಕೃತಿಗಳನ್ನು ರಚನೆ ಮಾಡಬೇಕಾಗಿರೋದ್ರಿಂದ ಆ ಬಿಂದುವನ್ನು ನಾವು ಗುರುತು ಮಾಡೋದ್ರ ದೃಷ್ಟಿಯಿಂದ ದಪ್ಪದಾಗಿ ಕಾಣುವಂತೆ ಮಾಡ್ಕೋತೀವಿ, ದೊಡ್ಡದಾಗಿ ಕಾಣುವಂತೆ ಮಾಡ್ಕೋತೀವಿ. ನೆಕ್ಸ್ಟ್, ಈ ಬಿಂದುಗಳನ್ನು ನೋಡಿ, ನಾವು ಇಲ್ಲಿ ಇಂಗ್ಲೀಷ್ ವರ್ಣಮಾಲೆಯ ದೊಡ್ಡ ಅಕ್ಷರಗಳಿಂದ ಸೂಚಿಸಿರ್ತೀವಿ. ಇದನ್ನು ಓದಬೇಕಾದ್ರೆ ನಾವು ಬಿಂದು ಎ, ಬಿಂದು ಬಿ, ಬಿಂದು ಸಿ ಎಂದು ಓದುತ್ತೇವೆ. ಈ ಬಿಂದು ಅಂತಕ್ಕಂಥದ್ದು ಕಾಣಿಸದಷ್ಟು ಸಣ್ಣದಾಗಿರ್ತದೆ, ಕಣ್ಣಿಗೆ ಕಾಣಿಸದೇ ಇರೋದಕ್ಕಿಂತನೂ ಕೂಡ ಅತ್ಯಂತ ಸಣ್ಣದಾಗಿ ಇರ್ತದೆ. ಅರ್ಥ ಆಗಿದೆಯಲ್ಲ ಮಕ್ಕಳ? ಬಿಂದು ಅಂತಕ್ಕಂಥದ್ದು ಅತ್ಯಂತ ಸಣ್ಣ ಚುಕ್ಕಿ, ಇದು ಸ್ಥಳವನ್ನು ಆಕ್ರಮಿಸ್ಕೊಳ್ತದೆ, ಆದರೆ ಗಾತ್ರ ಇಲ್ಲ. ಇದನ್ನು ಇಂಗ್ಲೀಷ್ ವರ್ಣಮಾಲೆಯ ಅಕ್ಷರಗಳಿಂದ ಸೂಚಿಸ್ತೀವಿ. ಓದಬೇಕಾದ್ರೆ ಬಿಂದು ಎ, ಬಿಂದು ಬಿ, ಬಿಂದು ಸಿ ಎಂದು ಓದುತ್ತೇವೆ. ಈ ರೇಖಾಗಣಿತದ ಮೂಲ ತಳಪಾಯವೇ ಬಿಂದು. ಈ ಬಿಂದುವಿನ ಮೇಲೆ ರಚಿತವಾಗಿರ್ತಕ್ಕಂಥದ್ದೇ ರೇಖಾಗಣಿತ. ಮುಂದಿನ ಅಂಶವನ್ನು ನೋಡೋದಾದರೆ ನೋಡಿ, ರೇಖೆ ಅಂದರೆ ಏನು ನೋಡಿ. ನಾವು ಮೂಲವಾಗಿ ರೇಖಾಗಣಿತ ಬಿಂದುಗಳಿಂದ ರಚಿತವಾಗಿದೆ. ನೋಡಿ, ಈಗ ಬಿಂದುಗಳು, ಇವು ಅನೇಕ ಬಿಂದುಗಳು ಅಂತ ಹೇಳ್ತೀವಿ. ಈ ಬಿಂದುಗಳೆಲ್ಲವನ್ನು ಸೇರಿಸ್ತಾ ಬರೋಣ. ನೋಡಿ, ಒಂದೊಂದು ಬಿಂದುಗಳನ್ನು ಏನು ಮಾಡ್ತಾ ಇದ್ದೀನಿ ನಾನೀಗ? ಸೇರಿಸ್ತಾ ಬಂದಿದ್ದೀನಿ. ಸೇರಿಸ್ತಾ ಬಂದಾಗ ಏನು ಮಾಡ್ತು? ಒಂದು ಆಕೃತಿ ಬಂತು ಅಲ್ಲ ಮಕ್ಕಳ? ಇದನ್ನು ನಾವೇನನ್ಬೋದು? ರೇಖೆ ಅನ್ಬೋದು. ಗೆರೆ, ಮತ್ತೊಂದು ಹೆಸರೇನು ಹೇಳ್ಬೋದು? ಗೆರೆ. ಈ ರೇಖೆ ಅಥವಾ ಗೆರೆಯನ್ನು ನಾವು ಎರಡು ವಿಧಗಳನ್ನಾಗಿ ವಿಭಾಗ ಮಾಡ್ಕೊಂಡಿದ್ದೀವಿ. ಒಂದು ನೇರ ರೇಖೆ, ಎರಡನೇದು ವಕ್ರರೇಖೆ. ನೇರ ರೇಖೆ ಅಂದರೆ ಏನು? ಒಂದೇ ದಿಕ್ಕಿನಲ್ಲಿರತಕ್ಕಂತಹ ಅನೇಕ ಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವ ರೇಖೆ. ಒಂದೇ ನೇರದಲ್ಲಿರ್ತಕ್ಕಂತಹ ಅನೇಕ ಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವಂತಹ ರೇಖೆಗೆ ನಾವು ನೇರ ರೇಖೆ ಅಂತ ಕರಿತೀವಿ. ಈ ಒಂದು ನೇರ ರೇಖೆಯಲ್ಲಿ ಬಿಂದುಗಳು ಒಂದೇ ನೇರದಲ್ಲಿ ಇರ್ತವೆ. ಆದರೆ ವಕ್ರರೇಖೆ ಅಂದರೆ ಏನು? ಬೇರೆ ಬೇರೆ ದಿಕ್ಕಿನಲ್ಲಿರ್ತಕ್ಕಂತಹ ಬಿಂದುಗಳನ್ನು ಸೇರಿಸಿದಾಗ, ನೋಡಿ, ಬೇರೆ ಬೇರೆ ದಿಕ್ಕಿನಲ್ಲಿವೆ, ಈ ರೀತಿ ಸೇರಿಸಿದಾಗ ಉಂಟಾಗುವಂತಹ ರೇಖೆಯನ್ನು ನಾವು ವಕ್ರರೇಖೆ ಅಂತ ಕರಿತೀವಿ. ಅಂದರೆ ವಕ್ರರೇಖೆಯಲ್ಲಿ ಬಿಂದುಗಳು ಒಂದೇ ನೇರದಲ್ಲಿ ಇರುವುದಿಲ್ಲ. ನೆಕ್ಸ್ಟ್, ನೇರ ರೇಖೆಯ ವಿಧಗಳು. ನಾವು ನೇರ ರೇಖೆಯಲ್ಲಿ
ವಿಧಗಳನ್ನು ಕಾಣ್ಬೋದು. ಅವು ಯಾವ್ಯಾವುದು? ಒಂದನೇದು ಸರಳ ರೇಖೆ, ಕಿರಣ, ರೇಖಾಖಂಡ. ಈ ಸರಳ ರೇಖೆ ಅಂದರೆ ಏನು, ಕಿರಣ ಅಂದರೆ ಏನು, ರೇಖಾಖಂಡ ಅಂದರೆ ಏನು ಅನ್ನೋದನ್ನು ನಾವು ಮುಂದೆ ತಿಳಿಯೋಣ. ಮೊದಲನೇದು ಸರಳ ರೇಖೆ. ಸರಳ ರೇಖೆ ಅಂದರೆ ಏನು ನೋಡಿ ಮಕ್ಕಳ, ಈಗ ನಿಮ್ಮ ಚಿತ್ರದಲ್ಲಿ ಒಂದು ಕಾಣಿಸ್ತಾ ಇದೆ, ಒಂದು ರೇಖೆ ನೇರವಾಗಿರ್ತಕ್ಕಂಥ ರೇಖೆ. ಈ ನೇರವಾಗಿರ್ತಕ್ಕಂಥ ರೇಖೆಗೆ ಎರಡೂ ಕಡೆ ಬಾಣದ ಗುರುತಿದೆ ನೋಡಿ. ಗುರುತವನ್ನು ಮಾಡಿದ್ದೀವಿ, ಇದಕ್ಕೆ ಒಂದು ಹೆಸರನ್ನು ಕೂಡ ಸೂಚಿಸಿದ್ದೀವಿ. ಬಿಂದು ಎ, ಬಿಂದು ಬಿ, ಅಂದರೆ ಎ ಬಿ ರೇಖೆ. ಈ ರೇಖೆಗೆ ಎರಡೂ ಕಡೆ ಬಾಣದ ಗುರುತಿದೆ ನೋಡಿ. ಎ ಬಿಂದುವಿನ ಕಡೆನೂ ಇದೆ, ಬಿ ಬಿಂದುವಿನ ಕಡೆನೂ ಇದೆ. ಹಾಗಾದರೆ ಈ ರೇಖೆಯಲ್ಲಿ ಈ ಬಾಣದ ಗುರುತು ಏನನ್ನು ಸೂಚಿಸ್ತದೆ ಅಂದರೆ, ಬಾಣದ ಗುರುತು ಅನಂತವಾಗಿ ಚಲಿಸ್ತಾ ಇದೆ, ಮುಂದಕ್ಕೆ ಅದು ಚಲಿಸುತ್ತಿದೆ ರೇಖೆ ಎಂಬುದನ್ನು ಸೂಚಿಸುತ್ತದೆ. ಅಂದರೆ ರೇಖೆ ಎ ಬಿಂದುವಿನ ಕಡೆನೂ ಚಲಿಸ್ತಾ ಇದೆ, ಬಿ ಬಿಂದುವಿನ ಕಡೆಗೂ ಬಿಯಿಂದ ಮುಂದಕ್ಕೂ ಚಲಿಸ್ತಾ ಇದೆ, ಎಯಿಂದ ಮುಂದಕ್ಕೂ ಕೂಡ ಚಲಿಸ್ತಾ ಇದೆ. ಎರಡೂ ದಿಕ್ಕಿನ ಕಡೆ ಅನಂತವಾಗಿ ಚಲಿಸ್ತಾ ಇದೆ. ಈ ರೀತಿಯ ರೇಖೆಗಳಿಗೆ ನಾವು ಸರಳ ರೇಖೆ ಅಂತ ಕರಿತೀವಿ. ಅಂದರೆ ಒಂದು ರೇಖೆ ಎರಡೂ ಕಡೆ ಅನಂತವಾಗಿ ಚಲಿಸ್ತಾ ಇದೆ ಅನ್ನುವುದನ್ನು ಎನ್ನುವಂತಹ ರೇಖೆಗೆ ನಾವು ಸರಳ ರೇಖೆ ಅಂತ ಕರಿತೀವಿ. ಈ ಸರಳ ರೇಖೆಯನ್ನು ನಾವು ಸೂಚಿಸಬೇಕಾದ್ರೆ ನೋಡಿ, ಎ ಬಿ ಒಂದು ಸರಳ ರೇಖೆ ಅನ್ನೋದನ್ನು ಸೂಚಿಸ್ತೀವಿ. ಈ ರೀತಿ ಬರಿತೀವಿ. ಅಕ್ಷರದಲ್ಲಿ ಬರಿಬೇಕಾದ್ರೆ ನಾವು ನೋಡಿ ಮಕ್ಕಳ, ಎ ಬಿ ಈ ತಲೆಯ ಮೇಲ್ಭಾಗದಲ್ಲಿ ನೋಡಿ ಈ ರೀತಿ ಸಣ್ಣದಾಗಿ ಎರಡೂ ಕಡೆ ಬಾಣದ ಗುರುತನ್ನು ಇರುವಂಥ ರೀತಿಯಲ್ಲಿ ಸೂಚಿಸ್ತೀವಿ. ಇದು ಈ ಒಂದು ಎ ಬಿ ತಲೆಯ ಮೇಲೆ ಈ ರೀತಿ ಎರಡೂ ಕಡೆ ಬಾಣದ ಗುರುತು ಇರತಕ್ಕಂಥ ರೇಖೆಯನ್ನು ಸೂಚಿಸಿದ್ರೆ ಇದರ ಅರ್ಥ ನಾವು ಹೇಗೆ ಓದಬೇಕು ಅಂದರೆ, ಎ ಬಿ ಒಂದು ಸರಳ ರೇಖೆ ಎಂದು ಅರ್ಥೈಸಿಕೊಳ್ಳಬೇಕು. ಒಂದು ಎ ಬಿ ಒಂದು ಸರಳ ರೇಖೆ ಎನ್ನುವುದನ್ನು ಸಂಕ್ಷಿಪ್ತವಾಗಿ ಈ ರೀತಿ ನಾವು ಸೂಚಿಸಬಹುದು. ಅರ್ಥ ಆಗಿದೆಯಾ ಮಕ್ಕಳ? ಸರಳ ರೇಖೆ ಎರಡೂ ಕಡೆ ಅನಂತವಾಗಿ ಚಲಿಸ್ತಾ ಇರತಕ್ಕಂತಹ ರೇಖೆ, ನೇರ ರೇಖೆ. ನಂತರ ಕಿರಣ. ಮಕ್ಕಳ, ಈ ಒಂದು ಕಿರಣ ಎನ್ನುವ ಪದವನ್ನು ನಾವು ದಿನನಿತ್ಯ ಬಳಕೆಯಲ್ಲಿ ಕಾಣಬಹುದು. ಮುಂಜಾನೆ ಬೆಳಕಾಗುತ್ತೆ, ಯಾರಿಂದ ಬೆಳಕಾಗುತ್ತೆ? ಸೂರ್ಯನಿಂದ. ಸೂರ್ಯನ ಯಾವುದು ನಮ್ಮ ಭೂಮಿಗೆ ಬೆಳಕನ್ನು ಉಂಟು ಮಾಡ್ತಕ್ಕಂಥದ್ದು? ಸರಿ ಮಕ್ಕಳ, ನಿಮ್ಮ ಊಹೆ ಕಿರಣಗಳು, ಸೂರ್ಯನ ಕಿರಣಗಳು. ಯಾಕೆ ಸೂರ್ಯನ ಕಿರಣಗಳು ಅಂತ ಹೇಳ್ತೀವಿ ಮಕ್ಕಳ? ಸೂರ್ಯನ ರೇಖೆಗಳು ಅಂತ ಹೇಳಲ್ಲ, ಸೂರ್ಯನ ರೇಖಾಖಂಡ ಅಂತ ಹೇಳಲ್ಲ, ಕಿರಣ ಅಂತ ಯಾಕೆ ಹೇಳ್ತೀವಿ? ನಿಮಗೂ ಪ್ರಶ್ನೆ ಸಮೀಪ ಬರ್ತಾ ಇರ್ಬೋದಲ್ಲ, ನೋಡೋಣ. ಕಿರಣ ಅಂದರೆ ಏನು? ಕಿರಣ ಅಂದರೆ ಮಕ್ಕಳ ನೋಡಿ, ಪ್ರಾರಂಭ ಬಿಂದು ಇರುತ್ತೆ, ಅಂತ್ಯ ಬಿಂದು ಇರಲ್ಲ ನೋಡಿ. ಒಂದು ನಿರ್ದಿಷ್ಟ ಬಿಂದುವಿನಿಂದ ಹೊರಟಿರ್ತಕ್ಕಂಥದ್ದು, ಒಂದು ನಿರ್ದಿಷ್ಟ ಬಿಂದು, ಇದು ಎ ಅಂತ ಅಂದ್ಕೊಳ್ಳೋಣ, ಹೊರಟು ನೋಡಿ ಇದು ಬಿ ಬಿಂದು. ಒಂದು ನಿರ್ದಿಷ್ಟ ಬಿಂದುವಿನಿಂದ ರೇಖೆ ಹೊರಟು, ನೇರವಾಗಿರ್ತಕ್ಕಂಥ ರೇಖೆ ಹೊರಟು ಅನಂತವಾಗಿ ಚಲಿಸ್ತಕ್ಕಂಥದ್ದು. ಎ ಬಿಂದುವಿನಿಂದ ಪ್ರಾರಂಭ ಆಗಿದೆ, ಬಿ ಬಿಂದುವಿನಲ್ಲಿ ಅದು ಏನು ಮಾಡ್ತಾ ಇದೆ? ಅನಂತರವಾಗಿ ಚಲಿಸ್ತಾ ಇದೆ. ಹೌದಲ್ಲ? ಬಾಣದ ಗುರುತಿದೆ. ಒಂದು ಕಡೆ ಬಾಣದ ಗುರುತಿದೆ, ಮತ್ತೊಂದು ಕಡೆ ಬಾಣದ ಗುರುತು ಇಲ್ಲ. ಸರಳ ರೇಖೆಯಲ್ಲಿ ಎರಡೂ ಕಡೆ ಬಾಣದ ಗುರುತಿದೆ. ಯಾಕೆ? ಅದಕ್ಕೆ ಪ್ರಾರಂಭ ಬಿಂದುವೂ ಇಲ್ಲ, ಅಂತ್ಯ ಬಿಂದುವೂ ಇಲ್ಲ. ಆದರೆ ಇಲ್ಲಿ ಕಿರಣದಲ್ಲಿ ನಾವು ಪ್ರಾರಂಭ ಬಿಂದುವಿದೆ, ಅಂತ್ಯ ಬಿಂದು ಇಲ್ಲ. ಅಂದರೆ ಒಂದು ನಿರ್ದಿಷ್ಟ ಬಿಂದುವಿನಿಂದ ಹೊರಟಂತಹ ಸರಳ ರೇಖೆಗೆ ನಾವು ಕಿರಣ ಅಂತ ಕರಿತೀವಿ. ಈ ಕಿರಣ ಎಂಬುದು ಕೂಡ ಸರಳ ರೇಖೆಯ ಭಾಗ. ಆದ್ದರಿಂದ ನೋಡಿ, ಇಲ್ಲಿ ನಾವು ಈಗ ಸೂರ್ಯನ ಕಿರಣಗಳನ್ನು ನೆನಪಿಸ್ಕೊಳ್ಳಿ. ಸೂರ್ಯನಿಂದ ಪ್ರಾರಂಭ ಆಗುತ್ತೆ ಕಿರಣಗಳು, ಅವು ಅನಂತ ದೂರದವರೆಗೂ ಚಲಿಸ್ತವೆ. ಆದ್ದರಿಂದಲೇ ಆ ಸೂರ್ಯನ ಬೆಳಕಿನ ಕಿರಣಗಳನ್ನು ನಾವು ಕಿರಣ ಅಂತ ಹೆಸರಿನಿಂದ ಸೂಚಿಸ್ತಕ್ಕಂಥದ್ದು. ಅಂದರೆ ಕಿರಣ ಅಂದರೆ ಏನು? ಒಂದು ನಿರ್ದಿಷ್ಟ ಪ್ರಾರಂಭ ಬಿಂದುವಿನಿಂದ ಹೊರಟಂತಹ ನೇರವಾದಂತಹ ರೇಖೆ ಅನಂತವಾಗಿ ಚಲಿಸ್ತಾ ಇದ್ದರೆ ಅದನ್ನು ನಾವು ಕಿರಣ ಅಂತ ಕರಿತೀವಿ. ಈ ಕಿರಣಕ್ಕೆ ಇನ್ನೂ ಉದಾಹರಣೆಗಳನ್ನು ಯಾವುದು ಕೊಡ್ಬೋದು ಮಕ್ಕಳ? ಟಾರ್ಚ್ ಲೈಟ್. ಟಾರ್ಚಿಂದ ಬೆರಳುಕು ಹೊರಡುತ್ತೆ, ಅದು ದೂರಕ್ಕೆ ಚಲಿಸುತ್ತೆ. ಹಾಗೆ ನಿಮ್ಮ ಮನೆಯ ಬಲ್ಬುಗಳು ಕೂಡ ಹೇಳ್ಬೋದಾ ಮಕ್ಕಳ? ಹಾಗೆ ಈ ಕಿರಣಗಳಿಗೆ ಬೇರೆ ಬೇರೆ ಯಾವುದನ್ನು ಇದರಿಂದ ಸೂಚಿಸ್ಬೋದು ಅನ್ನೋದನ್ನು ನೆನಪಿಸ್ಕೊಳ್ಳಿ. ಹಾಗಾದರೆ ಈ ಕಿರಣವನ್ನು ಯಾವ ರೀತಿ ನಾವು ಸೂಚಿಸ್ತೀವಿ ಅನ್ನೋದಾದರೆ ನೋಡಿ ಮಕ್ಕಳ, ಇದು ಎ ಬಿ ಅನ್ನೋದನ್ನು ಹಿಡಿದು ಎ ಬಿ ತಲೆಯ ಮೇಲೆ
ನೋಡಿ ಈ ರೀತಿ ಒಂದು ಬಾಣದ ಗುರುತನ್ನು ಸೂಚಿಸ್ತೀವಿ. ಇದರ ಅರ್ಥ ಎ ಬಿ ಒಂದು ಕಿರಣ ಅನ್ನುವುದನ್ನು ಸೂಚಿಸುತ್ತೆ. ಅರ್ಥ ಆಗಿದೆಯಲ್ಲ ಮಕ್ಕಳ? ಮತ್ತೊಂದೇ, ಈ ಕಿರಣಕ್ಕೆ ಪ್ರಾರಂಭ ಬಿಂದು ಇದೆ, ಅಂತ್ಯ ಬಿಂದು ಇಲ್ಲ. ಆದರೆ ಸರಳ ರೇಖೆಗೆ ಅಂತ್ಯ ಬಿಂದುವೂ ಇಲ್ಲ, ಪ್ರಾರಂಭ ಬಿಂದುವೂ ಇಲ್ಲ. ಮತ್ತೊಂದು, ನಿಮಗೆ ಮುಂದಿನ ರೇಖಾಗಣಿತದ ಪರಿಕಲ್ಪನೆಯಲ್ಲಿ ರೇಖೆಗಳ ವಿಧದಲ್ಲಿ ಸರಳ ರೇಖೆಯ ಭಾಗ ರೇಖಾಖಂಡ. ರೇಖಾಖಂಡ ಅಂದರೆ ಏನು ನೋಡಿ, ಇದು ತುಂಬ ಸರಳವಾಗಿದೆ. ಏನು ರೇಖಾಖಂಡ ಅಂದರೆ ನೋಡಿ ಮಕ್ಕಳ, ಈ ಒಂದು ರೇಖೆಗೆ ನಾನು ಇಲ್ಲಿ ಬರೆದಿದ್ದೀನಿ. ಎಲ್ಲಿಂದ ಪ್ರಾರಂಭ ಆಗಿದೆ ಈ ರೇಖೆ? ಪಿಯಿಂದ ಪ್ರಾರಂಭ ಆಗಿದೆ. ಎಲ್ಲಿಗೆ ಅಂತ್ಯ ಆಗಿದೆ? ಕ್ಯೂಗೆ ಅಂತ್ಯವಾಗಿದೆ. ಪಿಯಿಂದ ಪ್ರಾರಂಭ ಆಗಿ ಕ್ಯೂಗೆ ಅಂತ್ಯವಾಗಿದೆ. ಇದು ಒಂದು ನೋಡಿ ಮಕ್ಕಳ, ಸರಳ ರೇಖೆ. ಇದು ಎರಡೂ ಕಡೆ ಬಾಣದ ಗುರುತಿದೆ. ಈ ಎರಡೂ ಕಡೆ ಬಾಣದ ಗುರುತಿರ್ತಕ್ಕಂತಹ ಭಾಗದಲ್ಲಿ ನಾನಿಲ್ಲಿ ಸರಳ ರೇಖೆಯಲ್ಲಿ ಕತ್ತರಿಸ್ಕೊಂಡಿದ್ದೀನಿ. ಸರಳ ರೇಖೆಯಲ್ಲಿ ಭಾಗವನ್ನು ಕತ್ತರಿಸ್ಕೊಂಡಿರ್ತೀನಿ. ಇದು ಕೂಡ ಒಂದು ಸರಳ ರೇಖೆಯ ಭಾಗ. ಈ ಒಂದು ಸರಳ ರೇಖೆಯ ಭಾಗವಾಗಿರ್ತಕ್ಕಂಥದ್ದು ಪ್ರಾರಂಭ ಬಿಂದು ಮತ್ತು ಅಂತ್ಯ ಬಿಂದುಗಳನ್ನು ಹೊಂದಿರುವ ಒಂದು ನೇರವಾದ ರೇಖೆಯೇ ಅಥವಾ ಸರಳ ರೇಖೆಯ ಭಾಗಕ್ಕೆ ನಾವು ರೇಖಾಖಂಡ ಅಂತ ಕರಿತೀವಿ. ರೇಖಾಖಂಡ ಎಂಬುದು ಒಂದು ಸರಳ ರೇಖೆಯ ಭಾಗ. ಇಲ್ಲಿ ಅದಕ್ಕೆ ಪ್ರಾರಂಭ ಬಿಂದುವೂ ಇರ್ತದೆ, ಅಂತ್ಯ ಬಿಂದುವೂ ಇರ್ತದೆ. ಅಂತ್ಯ ಬಿಂದು ಮತ್ತು ಪ್ರಾರಂಭ ಬಿಂದುವನ್ನು ಹೊಂದಿರುವಂತಹ ಸರಳ ರೇಖೆಯ ಭಾಗಕ್ಕೆ ನಾವೇನಂತ ಕರಿತೀವಿ? ರೇಖಾಖಂಡ. ಈ ರೇಖಾಖಂಡ ಅಂತಕ್ಕಂಥದ್ದು ನಿರ್ದಿಷ್ಟ ದೂರವನ್ನು ಹೊಂದಿರ್ತದೆ. ಸರಳ ರೇಖೆ ದೂರ ಇರೋದಿಲ್ಲ. ಕಿರಣ ಮತ್ತು ಸರಳ ರೇಖೆಗಳು ನಿರ್ದಿಷ್ಟವಾಗಿರ್ತಕ್ಕಂಥ ದೂರವನ್ನು ಹೊಂದಿರೋದಿಲ್ಲ. ಆದರೆ ರೇಖಾಖಂಡ ಒಂದು ನಿರ್ದಿಷ್ಟವಾದಂತಹ ದೂರವನ್ನು ಹೊಂದಿರ್ತದೆ. ಕಾರಣ ಏನಪ್ಪ ಅಂದರೆ ಅದಕ್ಕೆ ಪ್ರಾರಂಭ ಬಿಂದುವೂ ಇದೆ, ಅಂತ್ಯ ಬಿಂದುವೂ ಇದೆ. ಇದು ಕೂಡ ಒಂದು ರೇಖಾಖಂಡದ ಸರಳ ರೇಖೆಯ ಭಾಗ. ರೇಖಾಖಂಡ ಎಂಬುದು ಒಂದು ಸರಳ ರೇಖೆಯ ಭಾಗ. ಇದನ್ನು ನಾವು ಹೇಗೆ ಸೂಚಿಸ್ತೀವಿ? ಪಿ ಕ್ಯೂ ತಲೆಯ ಮೇಲೆ ಬರೀ ಹೀಗೆ ಬಾಣದ ಗುರುತು ಇಲ್ಲದೆ ಕೇವಲ ಒಂದು ಅಡ್ಡ ಗೆರೆಯನ್ನು ಬರಿತೀವಿ. ಇದರ ಅರ್ಥ ಪಿ ಕ್ಯೂ ರೇಖಾಖಂಡ ಎಂದು ನಾವು ಓದ್ತೀವಿ. ಅರ್ಥ ಆಗಿದೆಯಲ್ಲ ಮಕ್ಕಳ? ನಾವಿವತ್ತು ಏನೇನು ತಿಳ್ಕೊಂಡೋ? ರೇಖಾಗಣಿತದ ಪರಿಚಯದಲ್ಲಿ ರೇಖಾಗಣಿತದ ಅರ್ಥ, ರೇಖಾಗಣಿತದ ಭಾಗಗಳಿಗೆ ಬಂದಾಗ ವಿಭಾಗಗಳು, ರೇಖೆ ಅಂದರೆ ಏನು, ಆ ರೇಖೆ ಯಾವರಿಂದ ರಚಿತ ಆಗ್ತದೆ, ಆ ರೇಖೆಯ ವಿಧಗಳು ಯಾವ್ಯಾವುದು, ಆ ರೇಖೆಗಳ ಭಾಗಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೀವಿ. ನೀವು ಇಷ್ಟು ಅರ್ಥ ಮಾಡ್ಕೊಂಡಾಗ ನಿಮ್ಮ ಮಕ್ಕಳ ನಿಮಗೊಂದು ಪುಟಾಣಿ ಮನೆ ಕೆಲಸವನ್ನು ಕೊಡ್ಬೋದಲ್ಲ. ನೋಡಿ, ಇಲ್ಲಿ ಒಂದು ಚಿತ್ರ ಕಾಣಿಸ್ತಾ ಇದೆ. ಈ ಚಿತ್ರದಲ್ಲಿ ಅನೇಕ ಬಿಂದುಗಳು ಇವೆ. ಈಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಮಕ್ಕಳ, ಇಲ್ಲಿ ಯಾವ್ಯಾವ ಬಿಂದುಗಳಿವೆ ಅನ್ನೋದನ್ನು ಗುರುತು ಮಾಡಿ. ಎರಡನೇದು, ಸರಳ ರೇಖೆಗಳು ಯಾವುದು ಅನ್ನೋದನ್ನು ಗುರುತು ಮಾಡಿ. ಕಿರಣಗಳು ಯಾವುದು ಅನ್ನೋದನ್ನು ಗುರುತು ಮಾಡಿ. ಹಾಗೆ ರೇಖಾಖಂಡಗಳು ಯಾವ್ಯಾವುದು ಬರ್ತವೆ ಅನ್ನೋದನ್ನು ಗುರುತು ಮಾಡಿ. ನೀವು ಈಗ ತಿಳಿದಷ್ಟು ಏನು ಅರ್ಥೈಸ್ಕೊಂಡಿದ್ದೀರೋ ಈ ಒಂದು ಮನೆ ಕೆಲಸವನ್ನು ಸೂಕ್ತವಾಗಿ ಮಾಡಿದ್ದೇ ಆದಲ್ಲಿ ಪಾಠ ಮಾಡಿರ್ತಕ್ಕಂಥದ್ದಕ್ಕೂ ಸಾರ್ಥಕ ಆಗುತ್ತೆ. ಮಾಡ್ತೀರಲ್ಲ ಮಕ್ಕಳ? ಒಳ್ಳೆಯ ಮಕ್ಕಳು, ಈ ಒಂದು ಮನೆ ಕೆಲಸವನ್ನು ಪೂರ್ಣ ಮಾಡಿ ಮಕ್ಕಳು. ಧನ್ಯವಾದಗಳು.